ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನನ್ನೆಲ್ಲ ಪ್ರೀತಿಯ ವೀಕ್ಷಕರುಗಳಿಗೆ ವಚನಗಳು ವಿತ್ ಮುಗುಳುನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ಅಂಬಿಗರ ಚೌಡಯ್ಯನವರ ಅತ್ಯಂತ ಗಂಭೀರವಾದ ಮತ್ತು ಜೀವನದ ಸತ್ಯವನ್ನು ತಿಳಿಸುವಂತಹ ಒಂದು ಅದ್ಭುತವಾದ ವಚನವನ್ನು ತಿಳಿಯೋಣ. ಈ ಚಿಕ್ಕ ವಚನದಲ್ಲಿ ಮಾನವನ ಜೀವನದ ಸಂಪೂರ್ಣ ತತ್ವ ಅಡಗಿದೆ ನೋಡಿ. ಜನನ, ಮರಣ, ಅಹಂಕಾರ, ಆತ್ಮಜ್ಞಾನ ಮತ್ತು ಮೋಕ್ಷದ ಮಾರ್ಗ ಎಲ್ಲವನ್ನು ಕೂಡ ಚೌಡಯ್ಯನವರು ಕೆಲವು ಸಾಲುಗಳಲ್ಲಿ ಹೇಳ್ತಾರೆ ನೋಡಿ. ಹಾಗಾದ್ರೆ ಬನ್ನಿ ಅಂತಹ ಒಂದು ವಚನವನ್ನು ನೋಡೋಣ. ಎತ್ತ ಸುತ್ತಿ ಬಂದಡು ಊರಿಗೆ ಬಪ್ಪದು ತಪ್ಪದು, ಹಲವು ಮಾತಾಡಿದಡೇನು ಮೂರು ಮಲವ ಮರೆದಿರಬೇಕು, ಹೊಲಬು ದಪ್ಪಿದ ಮೃಗ ಬಲೆಯೊಳಗೆ ಬಿದ್ದಂತಾಗಬೇಡ, ಇದನರಿತು ಬದುಕನೆಂದ ನಂಬಿಗರ ಚೌಡಯ್ಯ. ನೋಡಿ, ಇಲ್ಲಿ ಎತ್ತ ಸುತ್ತಿ ಬಂದಡು ಊರಿಗೆ ಬಪ್ಪದು ತಪ್ಪದು ಅಂತ ಹೇಳವ್ರೆ ಫಸ್ಟ್ನೇ ಲೈನಲ್ಲಿ. ಇಲ್ಲಿ ಊರು ಎಂಬ ಪದಕ್ಕೆ ಸಾಮಾನ್ಯವಾದ ಅರ್ಥದಲ್ಲಿ ನೋಡೋದಾದ್ರೆ ಹಳ್ಳಿ ಅಥವಾ ಗ್ರಾಮ ಎಂದೆಲ್ಲ ಬರುತ್ತೆ. ಇದು ಮಾನವನ ಅಂತಿಮ ಗಮ್ಯ ಸ್ಥಾನವನ್ನು ಸೂಚಿಸುತ್ತೆ. ಆದರೆ ಒಬ್ಬ ವ್ಯಕ್ತಿ ಎಷ್ಟೇ ದೂರ ಪ್ರಯಾಣ ಮಾಡಲಿ, ಎಷ್ಟೇ ದೇಶಗಳನ್ನು ಸುತ್ತಲಿ, ಕೊನೆಗೆ ತನ್ನ ಊರಿಗೆ ಹಿಂದಿರುಗ್ತಾನೆ. ಹಾಗೆಯೇ ಮಾನವನು ಜೀವನದಲ್ಲಿ ಎಷ್ಟೇ ಸಾಧನೆ ಮಾಡಲಿ, ಎಷ್ಟೇ ಅಧಿಕಾರ, ಸಂಪತ್ತು, ಖ್ಯಾತಿ ಗಳಿಸಲಿ, ಕೊನೆಗೆ ಮರಣವನ್ನು ಎದುರಿಸಲೇಬೇಕು. ಮರಣದಿಂದ ತಪ್ಪಿಸಿಕೊಳ್ಳಲು ಯಾರಿಗೂ ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ರಾಜನಾಗಲಿ, ಬಡವನಾಗಲಿ, ಪಂಡಿತನಾಗಲಿ, ಅಜ್ಞಾನಿಯಾಗಲಿ, ಎಲ್ಲರ ಅಂತಿಮ ಗಮ್ಯ ಒಂದೇ. ಚೌಡಯ್ಯನವರು ನಮಗೆ ನೆನಪಿಸುತ್ತಿರುವುದೇನೆಂದರೆ, ನೀನು ಇಂದು ಹೆಮ್ಮೆ ಪಡುವ ಈ ದೇಹ, ಈ ಸಂಪತ್ತು, ಈ ಅಧಿಕಾರ ಎಲ್ಲವೂ ಕೂಡ ತಾತ್ಕಾಲಿಕ. ಅದರಿಂದ ಜೀವನದಲ್ಲಿ ಅಹಂಕಾರಕ್ಕೆ ಅವಕಾಶ ಕೊಡಬಾರ್ದು ಅಂತ ಹೇಳ್ತಾರೆ. ಇಂದಿನ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ನೋಡಿ. ಇಂದು ಹಲವರು ಹಣ ಬಂದರೆ ತಾವು ಎಲ್ಲವನ್ನು ಗೆದ್ದೆವು ಅಂತ ಬೀಗ್ತಾರೆ. ಕೆಲವರು ಅಧಿಕಾರ ಸಿಕ್ಕಿದ್ರೆ ಯಾರೂ ನಮ್ಮನ್ನು ಮುಟ್ಟಲಾರರು ಅಂತ ಭಾವಿಸ್ತಾರೆ. ಆದರೆ ಇತಿಹಾಸವನ್ನು ನೋಡಿದ್ರೆ ಮಹಾರಾಜರು, ಚಕ್ರವರ್ತಿಗಳು, ದೊಡ್ಡ ದೊಡ್ಡ ಸಾಮ್ರಾಜ್ಯಗಳು ಕೂಡ ಕಾಲದ ಹೊಡೆತಕ್ಕೆ ಉಳಿಯಲಿಲ್ಲ ನೋಡಿ. ಹೀಗಿರುವಾಗ ಸಾಮಾನ್ಯ ಮನುಷ್ಯನ ಅಹಂಕಾರಕ್ಕೆ ಬೆಲೆ ಏನು? ಇದನ್ನೇ ಚೌಡಯ್ಯನವರು ಮೊದಲ ಸಾಲಲ್ಲಿ ಹೇಳ್ತಾರೆ. ಹಲವು ಮಾತಾಡಿದಡೇನು. ಈ ಸಾಲಿನ ಅರ್ಥ ತುಂಬ ಗಂಭೀರವಾಗಿದೆ ನೋಡಿ ಸ್ನೇಹಿತರೆ. ಮನುಷ್ಯನು ಎಷ್ಟೇ ಮಾತಾಡಿದರೂ, ಎಷ್ಟೇ ಉಪದೇಶ ಕೊಟ್ಟರು, ಎಷ್ಟೇ ಪಾಂಡಿತ್ಯ ಪ್ರದರ್ಶಿಸಿದರೂ ಕೂಡ ಏನು ಪ್ರಯೋಜನ ಇಲ್ಲ. ಕೇವಲ ಮಾತುಗಳಿಂದ ಆಧ್ಯಾತ್ಮಿಕತೆ ಬರೋದೇ ಇಲ್ಲ ನೋಡಿ. ಇಂದು ನಾವು ನೋಡ್ತಿದ್ದೇವೆ, ಕೆಲವರು ಧರ್ಮದ ಬಗ್ಗೆ ಗಂಟೆಗಟ್ಟಲೆ ಮಾತಾಡ್ತಾರೆ, ಕೆಲವರು ನೀತಿ, ಸತ್ಯ, ಪ್ರಾಮಾಣಿಕತೆಯ ಬಗ್ಗೆ ಉಪನ್ಯಾಸ ಕೊಡ್ತಾರೆ. ಆದರೆ ಅವರ ಬದುಕಿನಲ್ಲಿ ಆ ಗುಣಗಳೇ ಇರುವುದಿಲ್ಲ ನೋಡಿ. ಅಂಥವರನ್ನು ಚೌಡಯ್ಯ ಎಚ್ಚರಿಸ್ತಾರೆ. ಮಾತಿಗಿಂತ ಜೀವನ ಮುಖ್ಯ, ಉಪದೇಶಕ್ಕಿಂತ ಆಚರಣೆ ಮುಖ್ಯ ಅಂತ ಹೇಳ್ತಾರೆ. ನುಡಿದಂತೆ ನಡೆಯಬೇಕು, ಮಾತು ಮತ್ತು ಕೃತಿ ಒಂದಾಗಬೇಕು. ಕೇವಲ ಭಾಷಣ ಮಾಡುವುದರಿಂದ ಆತ್ಮೋನ್ನತಿ ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ನಮ್ಮ ನಡೆ, ನಮ್ಮ ಗುಣ, ನಮ್ಮ ಭಕ್ತಿ ಇವುಗಳೇ ನಿಜವಾದ ಪರೀಕ್ಷೆ ಅಂತ ಹೇಳ್ತಾರೆ. ಮುಂದಿನ ಸಾಲಲ್ಲಿ ಹೇಳ್ತಾರೆ, ಮೂರು ಮಲವ ಮರೆದಿರಬೇಕು. ಇಲ್ಲಿ ಮೂರು ಮಲ ಎಂದರೆ ದೇಹದ ಮಲವಲ್ಲ. ಆಧ್ಯಾತ್ಮಿಕ ಅರ್ಥದಲ್ಲಿ ಮೂರು ಮಲಗಳು ಅಂದರೆ ಅಣವಮಲ, ಮಾಯಾಮಲ, ಕರ್ಮಮಲ. ಅಣವಮಲ ಅಂತ ಅಂದರೆ ಏನು? ಅಣವ ಎಂದರೆ ಅಹಂಕಾರ, ನಾನೇ ದೊಡ್ಡವನು, ನನ್ನಷ್ಟು ಯಾರೂ ಇಲ್ಲ, ನನ್ನ ಮಾತೇ ಸರಿ, ಈ ಭಾವನೆ ಅಣವಮಲ. ಅಹಂಕಾರ ಇರುವವರೆಗೆ ದೇವರನ್ನು ಅರಿಯಲು ಸಾಧ್ಯವಿಲ್ಲ. ಯಾಕಂದರೆ ಅಹಂಕಾರ ಮತ್ತು ಭಕ್ತಿ ಒಂದೇ ಹೃದಯದಲ್ಲಿ ಉಳಿಯುವುದೇ ಇಲ್ಲ ನೋಡಿ. ಮಾಯಾಬಲ ಅಂದರೆ, ಮಾಯೆ ಎಂದರೆ ಭ್ರಮೆ, ಈ ಜಗತ್ತಿನ ಸುಖವೇ ಶಾಶ್ವತ ಎಂದು ಭಾವಿಸುವುದು, ಹಣವೇ ಎಲ್ಲವೂ ಅಂತ ಅಂದುಕೊಳ್ಳೋದು, ದೇಹವೇ ನಿತ್ಯ ಎಂದುಕೊಳ್ಳೋದು, ಇವೆಲ್ಲ ಮಾಯೆಯ ಲಕ್ಷಣಗಳು. ಮಾಯೆಯ ತೆರೆ ಸರಿದಾಗ ಮಾತ್ರ ಸತ್ಯ ಗೋಚರಿಸುತ್ತೆ ನೋಡಿ, ಸತ್ಯ ಏನು ಅಂತ. ಇನ್ನು ಕರ್ಮಮಲ ಅಂದರೆ ನಮ್ಮ ಹಿಂದಿನ ಮತ್ತು ಇಂದಿನ ಕರ್ಮಗಳಿಂದ ಉಂಟಾಗುವ ಬಂಧವೇ ಕರ್ಮಮಲ. ಒಳ್ಳೆಯ ಕರ್ಮ ಫಲ ಕೊಡುತ್ತೆ, ಕೆಟ್ಟ ಕರ್ಮ ದುಃಖವನ್ನು ಕೊಡುತ್ತೆ. ಈ ಕರ್ಮ ಬಂಧನದಿಂದ ಮುಕ್ತವಾಗುವುದು ಆಧ್ಯಾತ್ಮಿಕ ಜೀವನದ ಉದ್ದೇಶ ನೋಡಿ. ಈ ಮೂರು ಮಲಗಳನ್ನು ಹೇಗೆ ದೂರ ಮಾಡಬೇಕು? ಭಕ್ತಿಯ ಮೂಲಕ, ಸತ್ಯಾಚರಣೆಯ ಮೂಲಕ, ದಯೆ ಮತ್ತು ಕರುಣೆಯ ಮೂಲಕ, ಗುರುವಿನ ಮಾರ್ಗದರ್ಶನದಿಂದ, ಆತ್ಮ ಪರಿಶೀಲನೆಯಿಂದ ಮಾಡಬಹುದು. ಒಲಬು ದಪ್ಪಿದ ಮೃಗ ಬಲೆಯೊಳಗೆ ಬಿದ್ದಂತಾಗಬೇಡ. ಇದು ಅದ್ಭುತವಾದ ಒಂದು ರೂಪಕ ನೋಡಿ. ಕಾಡಿನಲ್ಲಿ ಓಡಾಡುವ ಮೃಗ ತನ್ನ ಗುಂಪಿನಿಂದ ದೂರವಾದರೆ ಬೇಟೆಗಾರನ ಬಲೆಗೆ ಸಿಕ್ಕಿ ಬೀಳುತ್ತೆ. ಹಾಗೆಯೇ ಮನುಷ್ಯನು ಸತ್ಯದ ಮಾರ್ಗದಿಂದ ದೂರವಾದರೆ ಮಾಯೆ, ಅಹಂಕಾರ ಮತ್ತು ದುಷ್ಟ ಸಂಘದ ಬಲೆಗೆ ಬೀಳ್ತಾನೆ. ಒಂದು ಉದಾಹರಣೆ, ಇವತ್ತಿನ ಕಾಲದ ಒಂದು ಉದಾಹರಣೆ ಕೊಡಬೇಕಂದ್ರೆ, ಇಂದು ಮೊಬೈಲು, ವ್ಯಸನ, ಹಣದ ಹಿಂದೆ ಅತಿಯಾದ ಓಟ, ಸುಳ್ಳು ಪ್ರತಿಷ್ಠೆ, ಅಸೂಯೆ, ದ್ವೇಷ ಇವೆಲ್ಲವೂ ಕೂಡ ಬಲೆಗಳೇ. ಮೊದಲಿಗೆ ಅವು ಸುಖದಂತೆ ಕಾಣ್ತವೆ, ನಂತರ ಅವೇ ದುಃಖಕ್ಕೆ ಕಾರಣ ಆಗುತ್ತೆ ನೋಡಿ. ಮೃಗ ಬಲೆಗೆ ಬಿದ್ದಂತೆ ಮನುಷ್ಯನ ಜೀವನವು ಕೂಡ ಸಂಕಷ್ಟಕ್ಕೆ ಸಿಲುಕುತ್ತೆ. ಇದನ್ನರಿತು ಬದುಕೆಂದ ನಂಬಿಗರ ಚೌಡಯ್ಯ. ಈ ಕೊನೆಯ ಸಾಲಲ್ಲಿ ಚೌಡಯ್ಯನವರು ಜೀವನದ ಒಂದು ಸಾರವನ್ನು ಹೇಳ್ತಾರೆ. ಮೊದಲು ಜೀವನದ ಸತ್ಯವನ್ನು ಅರಿತುಕೋ, ಮರಣ ಅನಿವಾರ್ಯ ಎಂಬುದನ್ನು
ತಿಳಿದುಕೋ, ಅಹಂಕಾರವನ್ನು ಬಿಡು, ಮಾಯೆಯನ್ನು ಜಯಿಸು, ಕರ್ಮ ಬಂಧನವನ್ನು ಕಡಿಮೆ ಮಾಡು, ಸತ್ಯದ ಮಾರ್ಗದಲ್ಲಿ ನಡೆಯು, ಆಗ ಮಾತ್ರ ಜೀವನ ಸಾರ್ಥಕ ಆಗುತ್ತೆ ಅಂತ ಹೇಳ್ತಾರೆ. ಒಟ್ಟಾರೆಯಾಗಿ ಸಂಪೂರ್ಣ ವಚನದ ಸಾರಾಂಶ ಏನು ಅಂದರೆ 5 ಪ್ರಮುಖ ಪಾಠವನ್ನು ಈ ವಚನದಿಂದ ನಾವು ಕಲಿಬಹುದು ನೋಡಿ. ಒಂದನೇದು, ಮರಣ ಅನಿವಾರ್ಯ, ಎಷ್ಟೇ ದೊಡ್ಡವರಾದರೂ ಕೊನೆಗೆ ಮರಣವನ್ನು ಎದುರಿಸಲೇಬೇಕು. ಎರಡನೇದು ಹೇಳ್ತಾರೆ, ಮಾತಿಗಿಂತ ಆಚರಣೆ ಮುಖ್ಯ, ಕೇವಲ ಮಾತಾಡುವುದರಿಂದ ಪ್ರಯೋಜನವಿಲ್ಲ. ಮೂರನೇದು ಹೇಳ್ತಾರೆ, ಅಹಂಕಾರ, ಮಾಯೆ, ಕರ್ಮ ಬಂಧನಗಳನ್ನು ದೂರ ಮಾಡಬೇಕು, ಇವು ಆತ್ಮಕ್ಕೆ ಅಡ್ಡಿಯಾಗುತ್ತೆ ಅಂತ ಹೇಳ್ತಾರೆ. ನಾಲ್ಕನೇದು, ಸತ್ಯದ ಮಾರ್ಗವನ್ನು ಬಿಟ್ಟು ಹೋಗಬಾರದು, ಇಲ್ಲದಿದ್ದರೆ ಜೀವನದ ಬಲೆಗೆ ಸಿಲುಕ್ತೇವೆ ಅಂತ. ಐದನೇದು ಹೇಳ್ತಾರೆ, ಆತ್ಮಜ್ಞಾನವೇ ಜೀವನದ ಗುರಿ. ಇದನ್ನೇ ಚೌಡಯ್ಯನವರು, ಅಂಬಿಗರ ಚೌಡಯ್ಯನವರು ಬೋಧಿಸ್ತಾರೆ. ನೀನು ಎಷ್ಟೇ ಸಾಧನೆ ಮಾಡಿದರೂ ಕೂಡ ವಿನಯ ಇರಲಿ, ಎಷ್ಟೇ ಜ್ಞಾನ ಬಂದರೂ ಕೂಡ ಅಹಂಕಾರವನ್ನು ಬರಬಾರ್ದು. ಸತ್ಯ, ಭಕ್ತಿ ಮತ್ತು ಸದಾಚಾರವನ್ನು ಜೀವನದ ಮಾರ್ಗವನ್ನಾಗಿಸೋಣ. ಎತ್ತ ಸುತ್ತಿ ಬಂದರೂ ಕೂಡ ಊರಿಗೆ ಬಪ್ಪದು ತಪ್ಪದು ಎಂಬ ಸಾಲು ಪ್ರತಿಯೊಬ್ಬರಿಗೂ ಜೀವನದ ಒಂದು ನಿಜವಾದ ಸತ್ಯವನ್ನು ನೆನಪಿಸುತ್ತೆ. ಈ ವಚನ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗುವೆ. ಎಲ್ಲರಿಗೂ ಕೂಡ ಶರಣಾರ್ಥಿಗಳು.